ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಖಾಸಗಿ ಬಿಸ್ನೆಸ್ ಅನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಗಂಭೀರ ಆರೋಪ ಕೇಳಿಬಂದಿದೆ. ಲಂಗು ಲಗಾಮು ಇಲ್ಲದೆ ವಾಟರ್ ಟ್ಯಾಂಕ್ ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕಂದಾಯ ಅಧಿಕಾರಿ ನಡೆಸ್ತಾ ಇರುವಂತಹ ಬಿಸ್ನೆಸ್ ಇದು. ವಾಟರ್ ಟ್ಯಾಂಕ್ ಬಿಸ್ನೆಸ್ ಮಾಡಿ BWSSBಗೆನೆ ವಂಚನೆ ಮಾಡ್ತಾ ಇದ್ದಾರೆ. ಶಶಿಕಾಂತ್ ಬೆಳ್ಳೂರು ಎಂಬ ಕಂದಾಯ ಅಧಿಕಾರಿ BWSSBಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ನೀಡಿಲ್ಲ. ಒಟ್ಟಾರೆ ಈ ರೀತಿಯಾದಂತಹ ವಂಚನೆಯನ್ನ ಮಾಡ್ತಾ ಇದ್ದಾರೆ. ವಸತಿ ಉದ್ದೇಶಕ್ಕಾಗಿ ಬೋರ್ವೆಲ್ ಅನ್ನ ಕೊರೆಸಿ ವಾಣಿಜ್ಯಕ್ಕಾಗಿ ಬಳಕೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಒಂದು ಟ್ಯಾಂಕ್ಗೆ 800 ರಿಂದ 500 ರೂಪಾಯಿ ವಸೂಲಿ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. CCA ನಿಯಮಾವಳಿ ಆದೇಶವನ್ನ ಉಲ್ಲಂಘನೆ ಮಾಡಿ ನೀರು ದುರ್ಬಳಕೆಯನ್ನ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಕಂದಾಯ ಅಧಿಕಾರಿ ಈ ರೀತಿಯಾದಂತಹ ಕೆಲಸವನ್ನ ಮಾಡಿದ್ದಾರೆ. ವಾಣಿಜ್ಯ ಬಳಕೆ ಲಕ್ಷಾಂತರ ರೂಪಾಯಿ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಕೊಳವೆ ಬಾವಿಯನ್ನ ಕೊರೆಸಿ ಅಧಿಕ ಮೊತ್ತಕ್ಕೆ ನೀರು ಸರಬರಾಜು ಮಾಡ್ತಾ ಇದ್ದಾರೆ. ಅದ್ವಿಕ್ ವಾಟರ್ ಸಪ್ಲೈ ಹೆಸರಿನಲ್ಲಿ ನೀರು ಸರಬರಾಜನ್ನ ಮಾಡಿದ್ದಾರೆ. ಈ ರೀತಿಯಾದಂತಹ ಗಂಭೀರ ಆರೋಪ ಕೇಳಿಬಂದಿದೆ. BWSSBಗೆ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಶನ್ ಕೊಡದೆ ಈ ರೀತಿಯಾಗಿ ಅಕ್ರಮವಾಗಿ ನೀರು ಮಾರಾಟವನ್ನ ಮಾಡಿದ್ದಾರೆ. ರೂಲ್ ಏನಿದೆ ಆ ಒಂದು ರೂಲ್ ಬ್ರೇಕ್ ಮಾಡಲಾಗಿದೆ, ನಿಯಮವನ್ನ ಉಲ್ಲಂಘನೆ ಮಾಡಲಾಗಿದೆ. ಜೊತೆಗೆ ತನ್ನ ಸ್ವಂತ ಫೋನ್ ಪೇ ಮೂಲಕ ಹಣ ಪಡೆದುಕೊಂಡು ರೆಸಿಪ್ಟ್ ಅನ್ನ ನೀಡದೇ ಇರೋದ್ರ ಬಗ್ಗೆಯೂ ಕೂಡ ಈಗ ದೂರು ದಾಖಲಾಗಿದೆ. ವಾಹನ ಸಂಖ್ಯೆ KA 083655 ಬಳಸಿ ಅತ್ಯಧಿಕ ಹಣ ಸಂಗ್ರಹಿಸ್ತಾ ಇರುವಂತ ಆರೋಪ ಕೂಡ ಕೇಳಿಬಂದಿದೆ. ಎರಡನೆಯ ದೃಶ್ಯದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ, ಆ ಒಂದು ಕಾರನ್ನ ಬಳಕೆ ಮಾಡಿ ಜೊತೆಗೆ ತಿಂಗಳಿಗೆ 40,000ದಿಂದ 70,000ವರೆಗೆ ಅಕ್ರಮ ಆದಾಯ ಗಳಿಸಿರುವಂತ ಆರೋಪ ಇದು. BWSSB ಅಧಿಕಾರಿಗಳ ಹೆಸರನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಹಾಗಾದ್ರೆ ಈ ಕುರಿತು BWSSB ಅಧಿಕಾರಿಗಳ ಗಮನಕ್ಕೆ ಇದು ಬಂದಿರಲಿಲ್ವಾ ಅನ್ನುವಂತಹ ಪ್ರಶ್ನೆ ಇದೆ. ಸಂಬಂಧಪಟ್ಟವರ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಆಯುಕ್ತರಿಗೆ ಈಗ ಮನವಿಯನ್ನ ಮಾಡಲಾಗಿದೆ. ಶಶಿಕಾಂತ್ ಬೆಳ್ಳೂರು ವಿರುದ್ಧ ಬೆಂಗಳೂರು ಪಶ್ಚಿಮ ಪಾಲಿಕೆ ಆಯುಕ್ತರಿಗೆ ಕಂಪ್ಲೇಂಟ್ ಕೊಡಲಾಗಿದೆ. ಸೂಕ್ತ ಕಾನೂನು ಕ್ರಮವನ್ನ ತೆಗೆದುಕೊಳ್ಳುವಂತೆ ವಂದೇ ಮಾತರಂ ಸಂಘಟನೆಯಿಂದ ಇದೀಗ ಆಗ್ರಹಗಳು ಕೇಳಿಬಂದಿದೆ. ಸರ್ಕಾರಿ ಅಧಿಕಾರಿ ಆಗಿದ್ರೂ ಕೂಡ ಖಾಸಗಿ ನೀರು ಸರಬರಾಜು ವ್ಯವಹಾರವನ್ನ ಈತ ನಡೆಸ್ತಾ ಇದ್ದಾರೆ. ಈ ಅಧಿಕಾರಿ ನಡೆಸ್ತಾ ಇದ್ರು ಅನ್ನುವಂತಹ ಬಹಳ ಗಂಭೀರವಾದಂತಹ ಆರೋಪ ಇದು. ಜೊತೆಗೆ CCA ನಿಯಮಾವಳಿ ಏನಿದೆ ಅದನ್ನ ಕೂಡ ಉಲ್ಲಂಘನೆಯನ್ನ ಮಾಡಲಾಗಿದೆ. ಹಾಗೆ ತಮ್ಮ ಫೋನ್ ಪೇ ಮೂಲಕ ಹಣವನ್ನ ಪಡೆದು ರೆಸಿಪ್ಟ್ ಅನ್ನ ನೀಡಲಿಲ್ಲ ಅನ್ನುವಂತಹ ಮತ್ತೊಂದು ಗಂಭೀರ ಆರೋಪ ಇದೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಹಣಕಾಸು ದಾಖಲೆಗಳು ಅಥವಾ ವಹಿವಾಟು ನಡೆಸಿರುವ ಡಾಕ್ಯುಮೆಂಟ್ಸ್ ಏನಾದರೂ ಇದೆಯಾ ಅಂತಹ ಗಂಭೀರ ಸಾಕ್ಷ್ಯಾಧಾರಗಳನ್ನ ಆಧರಿಸಿ ಇವರ ವಿರುದ್ಧ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಅದ್ವಿಕ್ ವಾಟರ್ ಸಪ್ಲೈ ಅನ್ನುವಂಥ ಹೆಸರಿನಲ್ಲಿ ವ್ಯವಹಾರವನ್ನ ಇವರು ನಡೆಸ್ತಾ ಇದ್ರು ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ. ಇನ್ನು ಪೊಲೀಸ್ ಆಯುಕ್ತರು ಹಾಗೆ ಪಶ್ಚಿಮ ಪಾಲಿಕೆ ಆಯುಕ್ತರಿಗೆ ಸಲ್ಲಿಸಿರುವಂತಹ ದೂರಿನಲ್ಲಿ ಈ ರೀತಿಯಾಗಿ ಉಲ್ಲೇಖ ಮಾಡಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ವಸತಿ ಉದ್ದೇಶಕ್ಕೆ ಬೋರ್ವೆಲ್ ಅನ್ನ ಕೊರೆಸಿ ವಾಣಿಜ್ಯಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರು ಈ ಅಧಿಕಾರಿ, ಜೊತೆಗೆ ಸದ್ಯಕ್ಕೆ ಏನಂತ ದೂರು ದಾಖಲಾಗಿದೆ? ಬೆಂಗಳೂರಿನಲ್ಲಿ ಸರ್ಕಾರಿ ಅಧಿಕಾರಿ, ಅದು ರೆವಿನ್ಯೂ ಇನ್ಸ್ಪೆಕ್ಟರ್ ಎನ್ನುವಂತ ನಿಟ್ಟಿನಲ್ಲಿ ಇದೆ, ಅಥವಾ ಆರ್ಐ ಅಧಿಕಾರಿ ಅಂದ್ರೂ ತಪ್ಪಾಗಕ್ಕಿಲ್ಲ. ಅಂದ್ರೆ ಕಂದಾಯ ವಸೂಲಿ ಮಾಡುವಂತಹ ಅಧಿಕಾರಿ ಎನ್ನುವಂತ ಮಾಹಿತಿ ಅಧಿಕೃತವಾಗಿ ಸಿಗ್ತಾ ಇದೆ. ಶಶಿಕಾಂತ್ ಬೆಳ್ಳೂರು ಎನ್ನುವಂತಹ ವ್ಯಕ್ತಿ ಏನಿದ್ರು ಅವರು ಬೆಂಗಳೂರಿನಲ್ಲೇ ಒಂದು ಪಾಲಿಕೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ವ್ಯಕ್ತಿ ಏನಿದಾರೋ ಸರ್ಕಾರಿ ಹುದ್ದೆಯಲ್ಲಿ ಇದ್ಕೊಂಡು ಖಾಸಗಿ ಕೆಲಸವನ್ನ ಮಾಡಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಅದರದ್ದೇ ಆದಂತ ಒಂದಷ್ಟು ರೂಲ್ಸ್ ಗಳಿದಾವೆ. ಜೊತೆಗೆ ಈ ರೂಲ್ಸ್ ಅನ್ನ ಮೀರಿ ಇದೀಗ ಈ ಒಂದು ವ್ಯಕ್ತಿ ಖಾಸಗಿ ಕೆಲಸಕ್ಕೆ ಮುಂದಾಗಿದ್ದು ಈತನ ವಿರುದ್ಧವಾಗಿ ಕ್ರಮಕ್ಕೆ ಮುಂದಾಗಿ ಎನ್ನುವಂತ ನಿಟ್ಟಿನಲ್ಲಿ ಒಂದು ಸಂಘಟನೆ ದಾಖಲೆ ಸಮೇತವಾಗಿ ಆಯಾ ವಲಯ ಆಯುಕ್ತರಿಗೆ ದೂರು ನೀಡುವ ಮೂಲಕವಾಗಿ ಕ್ರಮಕ್ಕೆ ಮುಂದಾಗಿ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಹತ್ರ ಕೂಡ ಒಂದಷ್ಟು ದಾಖಲೆಗಳಿದಾವೆ. ಆತ ಏನು ಶಶಿಕಾಂತ್ ಬೆಳ್ಳೂರು ಏನಿದ್ದಾರೋ ಅವರು ಒಂದೊಂದು ಟ್ಯಾಂಕ್ಗೆ 500 ರೂಪಾಯಿ 800 ರೂಪಾಯಿ ವಸೂಲಿ ಮಾಡುವಂತ ಕೆಲಸ ಆಗ್ತಾ ಇದೆ. ಇದು BWSSB ನಿಯಮವನ್ನ ಉಲ್ಲಂಘನೆ ಮಾಡಿರುವಂತ ನಿಟ್ಟಿನಲ್ಲೂ ಕೂಡ ಒಂದು ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ಆತನ ಮನೆಯಲ್ಲಿ ಒಂದು ಬೋರ್ವೆಲ್ ಕೊರೆಸುವಂತ ಕೆಲಸ ಮಾಡ್ತಾನೆ. ಮನೆಯ ಗೃಹ ಉಪಯೋಗಿ ಕೆಲಸಕ್ಕಾಗಿ ನಾನು ಬೋರ್ವೆಲ್ ಕೊರೆಸ್ತಾ ಇದ್ದೇನೆ ಎನ್ನುವಂತ ನಿಟ್ಟಿನಲ್ಲಿ BWSSBಯಲ್ಲಿ ಮಾಹಿತಿಯನ್ನ ಕೊಟ್ಟು ದಾಖಲೆಯನ್ನ ಪಡೆದುಕೊಳ್ಳುವಂತ ಕೆಲಸ ಆಗತ್ತೆ. ಅಲ್ಲಿ ಅಪ್ರೂವಲ್ ಕೂಡ ಆಗಿದೆ.
ಆದ್ರೆ ಅದೇ ಬೋರ್ವೆಲ್ ನಲ್ಲಿ ಈಗ ವಾಣಿಜ್ಯ ಉದ್ಯಮಕ್ಕೆ ಅಂದ್ರೆ ನೀರು ಮಾರಾಟ ಮಾಡುವಂತದ್ದಕ್ಕೆ ಪ್ರಕ್ರಿಯೆ ಮುಂದಾಗಿರುವಂತದ್ದು ಕೂಡ ದಾಖಲೆ ಸಮೇತವಾಗಿ ಸಿಗ್ತಾ ಇದೆ. ಜೊತೆಗೆ ಒಂದು ಆತನ ಮಗುವಿನ ಹೆಸರು ಎನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ದಾಖಲೆ ಕೂಡ ಸಿಗ್ತಾ ಇದಾವೆ. ಆತನ ಮಗುವಿನ ಹೆಸರಲ್ಲಿ ಟ್ಯಾಂಕರ್ ಮೇಲೆ ಹೆಸರನ್ನ ಬಿತ್ತರಿಸಿ ಆ ಒಂದು ಹೆಸರಿನಲ್ಲೇ ಬಿಸ್ನೆಸ್ ಮಾಡ್ತಾ ಇದ್ದು, ಆ ಬಿಸ್ನೆಸ್ ಏನಿದೆಯಲ್ಲ ಆ ಬಿಸ್ನೆಸ್ ನಲ್ಲಿ ಬರುವಂತಹ ಹಣವನ್ನ ಆತನ ಖಾತೆಗೆ ಶಶಿಕಾಂತ್ ಬೆಳ್ಳೂರು ಏನಿದಾರಲ್ಲ ಇವರ ಖಾತೆಗೆ ನೇರವಾಗಿ ಹಣವನ್ನ ವರ್ಗಾವಣೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ, ಮಾಡಿಸ್ಕೊಳ್ಳುವಂತ ಕೆಲಸ ಕೂಡ ಆಗ್ತಾ ಇದೆ. ಅಂದ್ರೆ ಸರ್ಕಾರಿ ಹುದ್ದೆಯಲ್ಲಿರುವಂತಹ RI ಏನಿದಾರೋ ಇವರ ಖಾತೆಗೆ ಖಾಸಗಿತನದಿಂದ ಯಾವುದೇ ಕಾರಣಕ್ಕೂ ಕೂಡ ದುಡ್ಡು ಬರುವಂತಿಲ್ಲ. ಆತ ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವ್ಯವಹಾರಕ್ಕೆ ಕೈ ಹಾಕುವಂತ ಅವಶ್ಯಕ ಅಂದ್ರೆ ಸರ್ಕಾರದಲ್ಲಿ ಅನುಮತಿ ಕೂಡ ಇಲ್ಲ. ಇಷ್ಟೆಲ್ಲ ಇದ್ದು ಕೂಡ ಈ ರೀತಿಯಾದಂತಹ ಅವ್ಯವಹಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಈತನ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮಕ್ಕೆ ಮುಂದಾಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಯಾಕಂತ ಹೇಳಿದ್ರೆ ಸರ್ಕಾರದಲ್ಲಿ ಯಾರೇ ಕೆಲಸ ಮಾಡ್ತಿದ್ರು ಕೂಡ ಆತ ರಿಸೈನ್ ಮಾಡುವವರೆಗೂ ಕೂಡ ಖಾಸಗಿ ಕೆಲಸಕ್ಕೆ ಮುಂದಾಗಬಾರ್ದು, ಯಾವುದೇ ಬಿಸ್ನೆಸ್ ಅನ್ನು ಕೂಡ ಮಾಡಬಾರ್ದು. ಒಂದು ವೇಳೆ ಮಾಡಿದ್ದೇ ಆದಲ್ಲಿ ಅವರ ಮನೆಯಲ್ಲಿ ಮಿಸ್ಸಸ್ ಆಗ್ಬೋದು, ಅವ್ರ ತಂದೆ ತಾಯಿ ಆಗ್ಬೋದು, ಅವರ ಹೆಸರಲ್ಲೇ ಒಂದಷ್ಟು ನೀತಿ ನಿಯಮಗಳ ಪ್ರಕಾರವಾಗಿ ಮಾಡಬಹುದು. ಒಂದು ವೇಳೆ ಇನ್ನೂ ಮೀರಿ ಮಾಡಬೇಕು ಎನ್ನುವಂಥದ್ದೇ ಆದ್ರೆ ತಾನು ಮಾಡ್ತಿರುವಂತಹ ಸೇವಾ ಒಂದು ಕಾರ್ಯದ ಒಂದು ಇಲಾಖೆ ಇದೆಯಲ್ಲ ಅದರ ಇಲಾಖೆ ಅನುಮತಿ ಪಡೆದುಕೊಂಡಿರ್ಬೇಕು, ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಅನುಮತಿ ಪಡೆದುಕೊಂಡಿರ್ಬೇಕು. ಅನುಮತಿ ಕೊಟ್ಟಾದ ಮೇರೆಗೆ ಅದು ಯಾವ ಕೆಲಸ ಮಾಡಬಹುದು, ಸರ್ಕಾರಿ ಹುದ್ದೆಯಲ್ಲಿ ಇರೋರು ಶಿಕ್ಷಣಕ್ಕೆ ಉಪಯೋಗ ಆಗುವಂತ ಕೆಲಸ, ಟೀಚಿಂಗ್ ಆಗ್ಬೋದು, ಅಥವಾ ಸಂಜೆ ಮನೆಯಲ್ಲಿ ಉಚಿತವಾದಂತ ಶಿಕ್ಷಣವನ್ನ ನಾನು ಮನೆಯಲ್ಲಿ ಕೊಡ್ತೇನೆ, ಇದಕ್ಕೆ ನನಗೆ ಅವಕಾಶ ಕೊಡಿ ಎನ್ನುವಂತ ನಿಟ್ಟಿನಲ್ಲಿ ಖಾಸಗಿತನದ ರೂಪದಲ್ಲಿ ಶಿಕ್ಷಣವನ್ನ ಮಕ್ಕಳಿಗೆ ಸದುಪಯೋಗಕ್ಕಾಗಿ ಮಾತ್ರ ಮಾಡ್ಲಿಕ್ಕೆ ಖಾಸಗಿತನದಲ್ಲಿ ಕೆಲಸ ಇದೆ. ಆದ್ರೆ ಈ ರೀತಿಯಾದಂತಹ ಬಿಸ್ನೆಸ್ ಗಳಿಗೆ ಅವಕಾಶ ಇಲ್ಲದೆ ಇದ್ರು ಕೂಡ ಈತ ಹೇಗ್ ಮಾಡ್ತಾ ಇದ್ದಾನೆ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಪ್ರಶ್ನೆ ಹಾಕ್ಲೇಬೇಕಾಗತ್ತೆ. ಈತ ಮಿತಿ ಮೀರಿ ಪ್ರತಿ ತಿಂಗಳು ಕೂಡ 70,000 ರಿಂದ 80,000 ಹಣವನ್ನ ಗಳಿಕೆ ಮಾಡ್ತಾ ಇದ್ದಾನೆ. ಜೊತೆಗೆ BWSSBಗೆ ನಷ್ಟವನ್ನ ಉಂಟು ಮಾಡುವಂತ ಕೆಲಸ ಮಾಡ್ತಾ ಇದ್ದಾನೆ. ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡುವಂತ ಕೆಲಸವನ್ನ ಶಶಿಕಾಂತ್ ಬೆಳ್ಳೂರು ಮಾಡ್ತಾ ಇದ್ದೀನಿ ಎನ್ನುವಂತಹ ಆರೋಪ ಇದೆ. ಈ ಆರೋಪ ತಕ್ಕನಾಗೆ ಆತ ಕೂಡ ಉತ್ತರವನ್ನ ಕೊಡ್ಲೇಬೇಕಾಗತ್ತೆ. ಆತ ಸಂಬಂಧಪಟ್ಟಿಗೆ ಅಧಿಕೃತವಾದಂತಹ ದಾಖಲೆಗಳು ಕೂಡ ನಮ್ಮ ಬಳಿ ಇದಾವೆ. ಆತನ ಖಾತೆಗೆ ಹಣ ವರ್ಗಾವಣೆ ಆಗಿರುವಂತ ದಾಖಲೆಗಳು ಕೂಡ ನಮ್ಮ ಬಳಿ ಇದಾವೆ. ಜೊತೆಗೆ ಆತ ಒಂದು ವೇಳೆ ಪರ್ಮಿಷನ್ ಏನಾದ್ರೂ ತೆಗೆದುಕೊಂಡಿದ್ರೆ ಆತ ಸಾಬೀತುಪಡಿಸಬೇಕಾಗತ್ತೆ. ಒಂದು ವೇಳೆ ಸಾಬೀತು ಪಡಿಸದೇ ಇದ್ದ ಪಕ್ಷದಲ್ಲಿ ಆತ ಕೆಲಸದಿಂದ ವಜಾ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ, ಅಮಾನತಾಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಜೊತೆಗೆ ಅವರ ಹೈಯರ್ ಅಥಾರಿಟಿ ಏನಿರುತ್ತಲ್ಲ, ಹೈಯರ್ ಅಧಿಕಾರಿಗಳು ಈ ಒಂದು ಸಂಬಂಧಪಟ್ಟಗೆ ಸುದ್ದಿ ಬಿತ್ತರ ಆಗ್ತಿರುವಂತದ್ದು, ಆರೋಪ ಕೇಳಿ ಬರ್ತಿರುವಂತ ಸಂಬಂಧಪಟ್ಟಗೆ ಆತನನ್ನು ತನಿಖೆಗೆ ಒಳಪಡಿಸಿದ್ರೆ ಅದು ಸಾಬೀತಾದ್ರೆ ಆತ ಕೆಲಸ ಕಳೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಖಂಡಿತವಾಗೂ ಕಾಣಿಸ್ತಾ ಇದೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗ್ರಾಹಕರ ಜೊತೆಗೆ ಶಶಿಕಾಂತ್ ಬೆಳ್ಳೂರು ಈ ಅಧಿಕಾರಿ ಏನ್ ಮಾತನಾಡಿದ್ದಾರೆ ಅನ್ನುವಂಥ ಒಂದು ಆಡಿಯೋ ಇದೆ, ಕೇಳ್ಕೊಂಡು ಬರೋಣ ಬನ್ನಿ. ಸರ್ ಶಶಿಧರ್ ಅವರ? ಹೌದು ಸರ್, ನಿಮ್ಮ ಮಾವರ ನಂಬರ್ ಕೊಟ್ಟರು. ಯಾರು? ನಿಮ್ಮ ಡ್ರೈವರ್, ಕ್ಯಾಂಟ್ರೋ ಡ್ರೈವರ್. ಹೇಳಿ ಸರ್, ಒಂದು ಲಾರಿ ನೀರು ಬೇಕಾಗಿತ್ತು. ಕ್ಯಾಂಟ್ರೋ. ಎಲ್ಲಿಗೆ? ಸಪ್ತಗಿರಿ ಕಾಲೇಜ್ ಹಿಂದೆ ಸರ್. ಸಪ್ತಗಿರಿ ಕಾಲೇಜಿಂದ? ಹೌದು ಸರ್. ಸಂಜೆ ಈಗ ಅರ್ಜೆಂಟ್ ಇದೆಯಾ ಸರ್? ಅರ್ಜೆಂಟ್ ಇತ್ತು ಸರ್, ಒಂದ್ ಸ್ವಲ್ಪ 1 ಅವರ್ ಆದ್ರೂ ಪರವಾಗಿಲ್ಲ, 1 ಅವರ್ 2 ಅವರ್ ಆದ್ರೂ. ಅಲ್ಲ, ನಾನಿಲ್ಲ. ಅವನು ಯಾರು ನಮ್ಮ ಇವನ್ ಕೊಟ್ಟ, ಯಾರು ನಂಬರ್ ಯಾರು ಕೊಟ್ರು? ಅದೇ ಸರ್, ನಿಮ್ ಗಾಡಿ ಓಡಿಸ್ತಾರಲ್ಲ ಇನ್ನೊಂದು, ಅದು 131 ಫಸ್ಟ್ ನಂಬರ್ ಇತ್ತಲ್ಲ ಲಾರಿ ಮೇಲೆ ಅವ್ರದ್ದು. ಇವ್ ನಮ್ಮ ಗಿರೀಶ್ ಗಿರೀಶ್ ಅಂತ 313 ಸರ್. ಸರಿ, ಕೇಳ್ತೀನಿ. ನಮ್ಮ ಹುಡುಗ ಇನ್ನೊಬ್ಬ ಅಲ್ಲಿ ಕೇಳ್ತೀನಿ. ಸರಿ ಸರಿ ಸರ್. ಆದ್ರೆ ಆಗತ್ತೆ, ಇಲ್ಲ ಸಂಜೆ ಮೇಲೆ ಅಂತೂ ಪಕ್ಕ ಆಗುತ್ತೆ. ಸರ್, ಎಷ್ಟು ಸರ್ ಒಂದು ಲೋಡ್ ಅದು? 800 ರೂಪಾಯಿ ಕ್ಯಾಂಟ್ರೋ. ನಮ್ದು 6,000 ಲೀಟರ್ ಮೇಲೆ ಬರುತ್ತೆ. ಸರ್, ಇದು ಟ್ರ್ಯಾಕ್ಟರ್ ಇದೆಯಾ ಸರ್ ನಿಮ್ಮಲ್ಲಿ? ಟ್ರ್ಯಾಕ್ಟರ್ ಇದೆ, ಬಟ್ ಟ್ರ್ಯಾಕ್ಟರ್ ಹೊಡಿಯಲ್ಲ ಇವ್ರೆ. ಟ್ರ್ಯಾಕ್ಟರ್ ಡ್ರೈವರ್ಗೂ ಸಿಗಲ್ಲ. ಸರಿ ಸರಿ. ಟ್ರ್ಯಾಕ್ಟರ್ ಎಷ್ಟು ಸರ್ ಅದು? ಟ್ರ್ಯಾಕ್ಟರ್ 500 ರೂಪಾಯಿ. ಸರಿ ಸರ್. ಎರಡರಲ್ಲೂ ಒಂದು ಹಾಕ್ಸ್ತೀನಿ. ಟ್ರ್ಯಾಕ್ಟರ್ ಡ್ರೈವರ್ ಸಿಕ್ಕರೆ ಟ್ರ್ಯಾಕ್ಟರ್ಗೆ 500 ರೂಪಾಯಿ. ಸರ್. ಟ್ರ್ಯಾಕ್ಟರ್ ಡ್ರೈವರ್ ಸಿಗ್ಲಿಲ್ಲ ಅಂದ್ರೆ ಇದು ಲಾರಿನ ಹಾಕ್ಸ್ತೀನಿ ಸರ್. ಸರಿ ಸರ್. ಸರಿ ಸರ್. ನಿಮಗೆ ಎಷ್ಟೊತ್ತಿಗೆ ಫೋನ್ ಮಾಡಿ ಸರ್? ಒಂದು 5 ಗಂಟೆಗೆ ಫೋನ್ ಮಾಡಿ ಸರ್. ಸರಿ ಸರ್, ಆಯ್ತು. ಓಕೆ. ಸರ್, ಶಶಿ